ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಗೈಸ್, ನಾನಿವತ್ತು ವಿಡಿಯೋದಲ್ಲಿ ಏನು ತೋರಿಸ್ಕೊಳಕ್ ಬಂದಿದ್ದೀನಿ ಅಂತ ಅಂದರೆ, ಮನೆಯಲ್ಲೇ ನಾವು ಗ್ಲೋಯಿಂಗ್ ಸ್ಕಿನ್ನ ಯಾವ ರೀತಿ ಪಡೆಯೋದು ಮತ್ತು ಈ ಫೇಶಿಯಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಮನೆಯಲ್ಲೇ ಎಲ್ಲರ ಮನೆಯಲ್ಲೂ ಸಿಗೋ ಅಂತಹ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ. ಅದು ಏನಂತ ಅಂದರೆ ಟೊಮೆಟೊ. ಎಲ್ಲರೂ ಮನೆ ಕಿಚನಲ್ಲೂ ಟೊಮೆಟೊ ಸಿಕ್ಕೇ ಸಿಗುತ್ತೆ. ಸೊ ಈ ಟೊಮೆಟೊನ ಯೂಸ್ ಮಾಡಿಕೊಂಡು ನಾನಿವತ್ತು ಗ್ಲೋಯಿಂಗ್ ಸ್ಕಿನ್ನ ಯಾವ ರೀತಿ ಪಡೆಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಗೈಸ್, ಜಾಸ್ತಿ ವಿಡಿಯೋನ ಲೆಂತ್ ಮಾಡೋದು ಬೇಡ, ಡೈರೆಕ್ಟ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಯಾವ ರೀತಿ ಈ ಟೊಮೆಟೊನ ಯೂಸ್ ಮಾಡಿಕೊಂಡು ಗ್ಲೋಯಿಂಗ್ ಸ್ಕಿನ್ ನ ಪಡೆಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಫೇಶಿಯಲ್ನ ಎಲ್ಲರೂ ಕೂಡ ಪಾರ್ಲರ್ ಅಲ್ಲಿ ಹೋಗಿ ಸುಮ್ಮನೆ ಅಷ್ಟೊಂದಡಿ ದುಡ್ಡು ಕೊಟ್ಟು ಖರ್ಚು ಮಾಡಿ ಮನೇಲೇನೆ ನಾವು ಇನ್ಸ್ಟೆಂಟ್ ಆಗಿ ನ್ಯಾಚುರಲ್ ಆಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಳ್ಳೋದು, ನ್ಯಾಚುರಲ್ ಆಗಿ ಗ್ಲೋ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಹೋಗಿ ನೋಡ್ಕೊಂಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ಅದರಿಂದ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡೋವಂಥ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ. ಸೊ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಈ ಫೇಶಿಯಲ್ಗೆ ನಾವು 4 ಸ್ಟೆಪ್ನ ಯೂಸ್ ಮಾಡ್ತಾ ಇದ್ದೀವಿ. ಈ 4 ಸ್ಟೆಪ್ ಯಾವ್ದ್ಯಾವ್ದು ಅಂತ ಅಂದರೆ ಸ್ಟೀಮಿಂಗ್, ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್, ಫೇಸ್ ಮಾಸ್ಕ್. ಸೊ ಗೈಸ್, ಇವಾಗ ಸ್ಟೀಮಿಂಗ್ ಯಾವ ರೀತಿ ತಗೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಂಬ. ನಾನು ಇಷ್ಟು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಇದರಲ್ಲಿ ಬಿಸಿ ಬಿಸಿ ಹಾವಿ ಆಗ್ತಾ ಇರೋಂಥ ನೀರು ತಗೊಂಡಿದ್ದೀನಿ. 1 ಚೊಂಬಷ್ಟು ಈ ನೀರನ್ನ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ವೈಟಮಿನ್ ಇ ಕ್ಯಾಪ್ಸೂಲ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ ಬೇಕಾದರೆ ಹಾಕೋಬಹುದು. ಸ್ಟೀಮ್ನ ಹೇಗೆ ತಗೊಳ್ಳೋದು ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ನಾನಿಲ್ಲಿ ಬಟ್ಟೆನ ಕವರ್ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಬಟ್ಟೆನ ಕವರ್ ಮಾಡ್ಕೊಳ್ತಾ ಇಲ್ಲ. ಹಾಗೆ ಸ್ಟೀಮ್ ತಗೊಳ್ತಾ ಇದ್ದೀನಿ. ನೋಡಿ, 5 ರಿಂದ 10 ನಿಮಿಷ ಈ ರೀತಿ ಸ್ಟೀಮ್ ತಗೊಬೇಕು. ಈ ರೀತಿ ಸ್ಟೀಮ್ ತಗೊಳ್ಳೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಓಪನ್ ಪೋರ್ಸು ಓಪನ್ ಆಗುತ್ತೆ. ಆವಾಗ ನಾವು ಫೇಸ್ಗೆ ಏನೆಲ್ಲ ಅಪ್ಲೈ ಮಾಡ್ತೀವಿ ಅದೆಲ್ಲ ಸ್ಕಿನ್ಗೆ ನೀಟಾಗಿ ಹಿಡಿಯುತ್ತೆ. ಸೊ ಹಂಗಾಗಿ ಈ ರೀತಿ ಫಸ್ಟು ನಾವು ಬಿಸಿ ನೀರಲ್ಲಿ ಸ್ಟೀಮ್ ತಗೊಬೇಕು ನಮ್ಮ ಫೇಸಿಗೆ. ಗೈಸ್, ಇವಾಗ ಸ್ಟೀಮ್ ತಗೊಂಡಾಗಿದೆ. ಈ ಸ್ಟೀಮ್ ತಗೊಂಡ್ಬಿಟ್ಟು ಮತ್ತೆ ಮುಖ ತೊಳಿಬೇಡಿ, ಇದನ್ನ ಹಾಗೆ ಡ್ರೈ ಆಗೋದಕ್ಕೆ ಬಿಡಿ. 1 ಟೊಮೆಟೊ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಕ್ಲೆನ್ಸರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಇವಾಗ ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ತಗೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಸಿ ಹಾಲು, ಕಾಯಿಸಿರಬಾರ್ದು. ಆ ಹಾಲನ್ನ ತಗೊಂಡು ಈ ರೀತಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚಿಕ್ಕದಾದಂತಹ ಟೊಮೊಟೊದಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಈ ಟೊಮೊಟೊ ನಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಪಿಂಪಲ್ಸ್, ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ತೆಗೆದಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸನ್ ಟ್ಯಾನ್ ಆಗಿದ್ರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಟೊಮೊಟೊ ಇಂದ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಟೊಮೆಟೊ ಬಳಸ್ಬಿಟ್ಟು ಗ್ಲೋಯಿಂಗ್ ಸ್ಕಿನ್ನ ಯಾವ ರೀತಿ ಪಡೆಯೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಟೊಮೆಟೊ ಅಲ್ಲಿ ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಗ್ಲೋಯಿಂಗ್ ಮತ್ತು ವೈಟ್ನಿಂಗ್ ಸ್ಕಿನ್ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಟೊಮೆಟೊ. 1-2 ಮಿನಿಟ್ಸ್ ಇದನ್ನ ಹಂಗೆ ಚೆನ್ನಾಗಿ ಮಸಾಜ್ ಮಾಡಿ, ಸರ್ಕ್ಯುಲರ್ ಮೋಷನಿಂದ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿ ಮಸಾಜ್ ಮಾಡ್ಕೊಳ್ಳಿ ಸ್ಕಿನ್ಗೆ. ಆ್ಯಂಡ್ ಈ ಫೇಶಿಯಲ್ನ ಮಾಡೋದಕ್ಕಿಂತ ಮುಂಚೆ ನೀವು ಮುಖಕ್ಕೆ ಯಾವುದೇ ರೀತಿಯಾದಂಥ ಕ್ರೀಮ್, ಪೌಡರ್ ಏನು ಹಚ್ಚಿದ್ರೂ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಆಮೇಲೆ ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಕುತ್ತಿಗೆಗೆ ಬೇಕು ಅಂದರೆ ಕುತ್ತಿಗೆಗೆ ಕೂಡ ಮಾಡ್ಕೊಬೋದು. ಕುತ್ತಿಗೆ ಏನಾದ್ರು ಕಪ್ಪಾಗಿದ್ರೆ ಅದನ್ನು ಕೂಡ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಟೊಮೆಟೊ ಜೊತೆ ಮಿಲ್ಕ್ ಮಿಕ್ಸ್ ಮಾಡಿರೋದ್ರಿಂದ ಈ ಮಿಲ್ಕ್ ನಿಮ್ಮ ಸ್ಕಿನ್ನ ಲೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ತುಂಬ ಚೆನ್ನಾಗಿ ಮಾಯ್ಶ್ಚರೈಸಿಂಗ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಗೈಸ್, ಇವಾಗ 2 ನಿಮಿಷ ಆಗಿದೆ. ಇದನ್ನ 2 ನಿಮಿಷ ಬಿಟ್ಬಿಟ್ಟು ತೊಳ್ಕೊಂಬನ್ನಿ. ಗೈಸ್, ನಾನಿವಾಗ ಆಲ್ರೆಡಿ ಈ ಬಟ್ಟೆನ ಒದ್ದೆ ಮಾಡಿ ಇಟ್ಕೊಂಡಿದ್ದೆ. ನಾನು ಇದರಲ್ಲೇ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬನ್ನಿ. 1 ಟೇಬಲ್ ಸ್ಪೂನ್ ಟೊಮೆಟೊ ಪೇಸ್ಟ್, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು,
1 ಟೇಬಲ್ ಸ್ಪೂನ್ ಶುಗರ್, ಸಕ್ಕರೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗೈಸ್, ಈ ಸ್ಕ್ರಬ್ಬಿಂಗ್ನ ಏನಕ್ಕೋಸ್ಕರ ಮಾಡ್ತೀವಿ ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿರೋವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಮುಖದಲ್ಲಿರೋಂತಹ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದ. ಮತ್ತು ಇದನ್ನು ಯಾವ ಸ್ಕಿನ್ ಟೈಪ್ ಅವ್ರು ಬೇಕಾದರೂ ಮಾಡ್ಕೊಬೋದು. ವಾರದಲ್ಲಿ 1-2 ದಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಸ್ಕ್ರಬ್ಬಿಂಗ್ ಮಾಡೋದಕ್ಕೆ ಪ್ರಿಪೇರ್ ಮಾಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ಟೊಮೆಟೊಯಿಂದ ಏನು ಯೂಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅಕ್ಕಿ ಹಿಟ್ಟು ನಿಮ್ಮ ಮುಖನ ಸ್ಕ್ರಬ್ ಮಾಡೋದಕ್ಕೆ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಕ್ಕರೆ ಒಂದು ನ್ಯಾಚುರಲ್ ಸ್ಕ್ರಬ್ಬಿಂಗ್ ಆಗಿ ಹೆಲ್ಪ್ ಮಾಡುತ್ತೆ. ಮತ್ತು ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮುಖದಲ್ಲಿ ಯಾವುದೇ ರೀತಿ ಕಲೆ ಇದ್ದರೆ ಅದನ್ನು ಕೂಡ ತೆಗೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಒಂದು ಶುಗರ್ ಏನಿದೆ ಅದು. ನಿಮ್ಮ ಮೂಗು ಹತ್ರ ಮತ್ತು ಚೀಕ್ಸ್ ಹತ್ರ ಎಲ್ಲ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ 2 ಮಿನಿಟ್ಸ್ ಆದಮೇಲೆ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಆಗಿದೆ. ಸೊ ಇವಾಗ ನಾನು ಮತ್ತೆ ಅದೇ ಬಟ್ಟೆಯಲ್ಲಿ ನೀರಿಗೆ ಹೆಚ್ಕೊಂಡು ಇದನ್ನ ಒರೆಸ್ಕೊಳ್ತಾ ಇದ್ದೀನಿ. ನೀವು ಒರೆಸ್ಕೊಳ್ಳೇಬೇಕು ಅಂತ ಏನಿಲ್ಲ, ಹೋಗಿ ವಾಶ್ ಮಾಡ್ಕೊಂಬಂದ್ರೂ ಆಗುತ್ತೆ. ನಾನು ವಾಶ್ ಮಾಡ್ಕೊಂಬರೋದು ಲೇಟ್ ಆಗುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಈ ರೀತಿ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. 1 ಸ್ಪೂನ್ ಟೊಮೊಟೊ ಪೇಸ್ಟ್, ಆಮೇಲೆ ಸ್ವಲ್ಪ ಅರಿಶಿಣ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೊಸರು. ಇದಿಷ್ಟನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ರೆಡಿ. ಈ ಫೇಸ್ ಪ್ಯಾಕ್ಗೆ ನಾವು ಯೂಸ್ ಮಾಡಿರೋಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಫೇಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಕರ್ಡ್ ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅರಿಶಿನ ಕೂಡ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅದು ಕೂಡ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಟೊಮೆಟೊ ಆವಾಗಲೇ ಹೇಳ್ದಂಗೆ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಡಲೆ ಹಿಟ್ಟು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಸ್ಮೂತ್ ಮಾಡೋದಕ್ಕೆ ಮತ್ತು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ನ್ಯಾಚುರಲ್ ಫೇಸ್ ಪ್ಯಾಕ್ನ ವಾರದಲ್ಲಿ 1 ಸತಿ ಯೂಸ್ ಮಾಡಿದ್ರೆ ಸಾಕು. ಫೈನಲ್ ಆಗಿ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಫೇಸ್ ಪ್ಯಾಕ್ನ ಯಾವ ಸ್ಕಿನ್ ಟೈಪ್ ಅವ್ರು ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ಗೈಸ್, ಇವಾಗ ಫೇಸ್ ವಾಶ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ರೀತಿ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಮಿನಿಮಮ್ ಅಂದರೂ ಇದನ್ನು ವಾರದಲ್ಲಿ 1-2 ಸತಿನಾದರೂ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಯಾವ್ಯಾವ ರೀತಿ ಫೇಸ್ ಪ್ಯಾಕ್ ಬೇಕು, ಹೇರ್ ಪ್ಯಾಕ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.